ಹಲೋ ಫ್ರೆಂಡ್ಸ್, ಒಂದು ವಿಭಿನ್ನ ಶೈಲಿಯಲ್ಲಿ ಶಾವಿಗೆ ಪಲಾವ್ನ ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ನಾನು ಹೇಳೋ ಈ ಟಿಪ್ಸ್ನ ಫಾಲೋ ಮಾಡ್ಬೋದು ಅಂದರೆ ಹದವಾಗಿ ಅಂಟಿಲ್ದೇ ಈಸಿಯಾಗಿಯೇ ಪ್ರಿಪೇರ್ ಮಾಡ್ಬೋದು. ಬನ್ನಿ ಶುರು ಮಾಡೋಣ. ಮೊದಲಿಗೆ ಒಂದು ದಪ್ಪ ತಳದ ಪಾತ್ರೆಯನ್ನು ತೆಗೆದುಕೊಳ್ಳಿ. ನಾನಿಲ್ಲಿ ಕುಕ್ಕರ್ನ ತಗೊಳ್ತಿದ್ದೀನಿ. ಇದಕ್ಕೆ 4 ಟೇಬಲ್ ಸ್ಪೂನ್ ಆಗುವಷ್ಟು ಕೋಕೋನಟ್ ಆಯಿಲ್ನ ಹಾಕ್ಕೊಳ್ತಿದ್ದೀನಿ. ನಂತರ ಸೋಂಪು, ಜೀರಿಗೆ, ಪಲಾವ್ ಎಲೆ, 2 ದಪ್ಪನೆಯ ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ಈ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಬಾರಿಸ್ಕೊಳ್ಳೋಣ. ಇವಾಗ ಈರುಳ್ಳಿ ಕಂದು ಬಣ್ಣಕ್ಕೆ ಬಂದಿದೆ. ನಂತರ ನಾನು ಕಟ್ ಮಾಡ್ಕೊಂಡಿರೋಂತಹ ಎಲ್ಲ ತರಕಾರಿಗಳನ್ನ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ತರಕಾರಿ ಎಲ್ಲ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ. ಇದಕ್ಕೆ ಸ್ಪೆಷಲ್ಲಾಗಿ ನಾನು ಅವರೆಕಾಳನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಂತರ ಇದಕ್ಕೆ ನಾನು ಹಿಂದಿನ ರಾತ್ರಿ ನೆನೆಸಿ ಇಟ್ಟಿರುವಂತಹ ಡಬಲ್ ಬೀನ್ಸ್ ಮತ್ತು ಒಣ ಬಟಾಣಿನ ಬಾಯ್ಲ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತರಕಾರಿ ಎಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಗ್ಗಬೇಕು. ತರಕಾರಿ ಬೇಯೋ ಅಷ್ಟರಲ್ಲಿ ಇದಕ್ಕೊಂದು ಒಳ್ಳೆ ಮಸಾಲೆನ ಪಿಕ್ಕಾಗಿ ರೆಡಿ ಮಾಡ್ಕೊಂಬಿಡೋಣ. ಮಸಾಲೆಗೆ ಅರ್ಧ ಹೋಳಷ್ಟು ತೆಂಗಿನಕಾಯಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಜೀರಿಗೆ 1 ಟೇಬಲ್ ಸ್ಪೂನ್, ಲವಂಗ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ನೀರು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ಥರ ಪೇಸ್ಟ್ ಆದರೆ ಸಾಕು. ಸೊ ನಾನು ಮಸಾಲೆ ಅರಿಯೋ ಅಷ್ಟರಲ್ಲಿ ತರಕಾರಿ ಎಲ್ಲ ಚೆನ್ನಾಗಿ ಮಗ್ಗಿದೆ. ಸೊ ಇದಕ್ಕೆ ನಾನು ಮಸಾಲೆನ ಆ್ಯಡ್ ಮಾಡ್ಕೊಳ್ತೀನಿ. ತರಕಾರಿನೂ ಸಹ ಅರ್ಧ ಬೆಂದಿದೆ. ಅರಿಶಿಣದ ಪುಡಿ, ಕೊರಿಯಂಡರ್ ಪೌಡರ್ನ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಹಾಗೂ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ಮಸಾಲೆ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಕೈ ಆಡೋಣ. ಇವಾಗ ಲಿಡ್ ಕ್ಲೋಸ್ ಮಾಡಿ 4 ನಿಮಿಷ ಬಾಯ್ಲ್ ಆಗೋದಕ್ಕೆ ಬಿಡೋಣ. ಇವಾಗ 4 ನಿಮಿಷ ಆಗಿದೆ. ಹಸಿ ವಾಸನೆ ಎಲ್ಲ ಹೋಗಿ ತರಕಾರಿಗೆ ಮಸಾಲೆ ಚೆನ್ನಾಗಿ ಹೊಂದ್ಕೊಂಡಿದೆ. ಇವಾಗ ನಾನು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ. ನಾವು ತಪ್ಪು ಮಾಡೋದೇ ನೀರು ಹಾಕೋದ್ರಲ್ಲೇ ನಾವು ತಪ್ಪು ಮಾಡ್ತೀವಿ. ಒಂದು ಸ್ವಲ್ಪ ನೀರು ಜಾಸ್ತಿ ಆದ್ರೂ ಶಾವಿಗೆ ಎಲ್ಲ ಅಂಟಂಟಾಗೋಗುತ್ತೆ. 450 ಗ್ರಾಮ್ ಶಾವಿಗೆಗೆ 3 ಕಪ್ ಆಗೋವಷ್ಟು ವಾಟರ್ನ ಆ್ಯಡ್ ಮಾಡ್ಕೊಬೇಕು. ಇದನ್ನು ನೀವು ಹೇಗೆ ಮೆಜರ್ ಮಾಡ್ಕೊಬೇಕು ಅಂತಂದರೆ, ನೀವು ಎಷ್ಟು ಕಪ್ಪಲ್ಲಿ ಶಾವಿಗೆ ತೊಗೊತೀರೋ ಅಷ್ಟೇ ಪ್ರಮಾಣದಲ್ಲಿ ನೀರನ್ನು ತೊಗೊಬೇಕು. ಎರಡನ್ನೂ ಈಕ್ವಲ್ ಪೋರ್ಷನಲ್ಲಿದ್ದರೆ ಹದರಾಗಿ ಶಾವಿಗೆ ಆಗುತ್ತೆ. ಇದೇ ಮೇನ್ ಟಿಪ್ಸು. ನೀವು ಶಾವಿಗೆ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀರೋ ಅಷ್ಟೇ ಪ್ರಮಾಣದಲ್ಲಿ ನೀರನ್ನು ಸಹ ಆ್ಯಡ್ ಮಾಡಬೇಕು. ಮಸಾಲೆ ಹಾಕಬೇಕಾದ್ರೆ ನೀರನ್ನು ಸಹ ಆ್ಯಡ್ ಮಾಡಿರ್ತೀವಿ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ನೀರನ್ನ ಕಮ್ಮಿ, 3 ಕಪ್ಗಿಂತ ಸ್ವಲ್ಪ ಕಮ್ಮಿ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಅನಿಲ್ ಅವರ ರೋಸ್ಟೆಡ್ ಶಾವಿಗೆನ ತೊಗೊಂಡಿದ್ದೀನಿ. 450 ಗ್ರಾಮ್ ಆಗುವಷ್ಟು. ಇಷ್ಟನ್ನು ನಾನು ಹಾಕಿ ಒಂದು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ತೀನಿ. ಸೆಕೆಂಡ್ ಟಿಪ್ಸ್ ಬಂದು, ಇದನ್ನು ಲೋ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಟು ಆಮೇಲೆ ಒಂದು 4 ಮಿನಿಟ್ಸ್ ಆದಮೇಲೆ ಲೋ ಫ್ಲೇಮಲ್ಲಿ ಇದನ್ನು ಬೇಯೋದಕ್ಕೆ ಬಿಟ್ಟು ಆಫ್ಟರ್ 5 ಮಿನಿಟ್ಸ್ ಲಿಡ್ ಹಾಗೆ ಕ್ಲೋಸಲ್ಲಿ ಇರಲಿ. ನಾವೇನು ಕೈ ಆಡೋದು ಬೇಡ. ಫ್ಲೇಮ್ನ ಆಫ್ ಮಾಡಿಬಿಡೋಣ. ಆಫ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಯಾಕೆ ಅಂದರೆ ಈ ಹಬೆಲೆಣ್ಣೆ ಶಾವಿಗೆ ನೀರಿಗೆ ಹರಳಿಕೊಂಡು ಚೆನ್ನಾಗಿ ಹದವಾಗಿ ಆಗುತ್ತೆ. ಇದು ಸೆಕೆಂಡ್ ಟಿಪ್ಸ್. ಇದನ್ನು ಮಾತ್ರ ಮಿಸ್ ಮಾಡಲೇಬಾರ್ದು. ಸೊ 5 ಮಿನಿಟ್ಸ್ ಆಗಿದೆ. ಇವಾಗ ನಾನು ಲಿಡ್ ಓಪನ್ ಮಾಡ್ತೀನಿ. ನೋಡಿ, ಒಂಚೂರು ಅಂಟಿಲ್ದೇ ಹದವಾಗಿ ಎಷ್ಟು ಚೆನ್ನಾಗಿ ಶಾವಿಗೆ ಪಲಾವ್ ರೆಡಿ ಆಯಿತು ಅಂತ. ನಾನು ಹೇಳಿರೋ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತವಾಗಿ ಯಾವುದೇ ಫೇಲ್ಯೂರ್ ಇಲ್ದೇ ಈ ಶಾವಿಗೆ ಪಲಾವ್ನ ನೀವು ಮಾಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್, ಎಷ್ಟು ಈಸಿಯಾಗಿ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಈ ಶಾವಿಗೆ ಪಲಾವ್ ರೆಡಿ ಆಯಿತು ಅಂತ. ಎಲ್ಲನೂ ಅಳತೆ ಮಾಡಿ ಹಾಕೋದ್ರಿಂದ ಎಲ್ಲ ಅಡುಗೆಗಳೂ ತುಂಬಾ ಚೆನ್ನಾಗಾಗುತ್ತೆ. ಅಳತೆ ಮೀರಿ ಹಾಕಿದ್ರೆ ಯಾವುದೂ ಚೆನ್ನಾಗಿರೋದಿಲ್ಲ. ಇದನ್ನು ನಾವು ಸಂಬಂಧಗಳಲ್ಲೂ ಅಪ್ಲೈ ಮಾಡ್ಕೋಬೇಕು. ಹಾಗೆ ಇನ್ನೊಂದು ವಿಚಾರ, ಈ ಶಾವಿಗೆ ಪಲಾವ್ನ ನೀವು ಮೊಸರಲ್ಲಿ, ಅದರಲ್ಲೂ ಪ್ಲೈನ್ ಮೊಸರಲ್ಲಿ ಟ್ರೈ ಮಾಡಿ. ರುಚಿ ಅಂತೂ ನಿಜವಲ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಬಿಟ್ಟು ಇನ್ಯಾವ ಕಾಂಬಿನೇಷನ್ನು ಇದಕ್ಕೆ ಸೂಟ್ ಆಗೋದಿಲ್ಲ. ಜಸ್ಟ್ ಮೊಸರಲ್ಲಿ ನೀವು ಇದನ್ನು
ತಿನ್ಬೋದು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಡಿಫ್ರೆಂಟ್ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.